ಸಜ್ಜನಳಾಗಿ ಮಂಚನ ಕೆರೆವೆ ಶಾಂತಳಾಗಿ ಪೂಜೆಯ ಮಾಡುವೆ ಸಮರತೆಯಿಂದ ನಿಮ್ಮಯ ಹಾಡುವೆ ಚಂದ ಮಲ್ಲಿಕಾರ್ಜುನಯ್ಯ ನಿಮ್ಮ ನರಳ ಪೂಜೆ ಅನುಮಾಯಿತ್ತೆನಗೆ ತಂದೆ ನೀನು ತಾಯಿ ನೀನು ಬಂಧು ನೀನು ಬಳಗ ನೀನು ಎನಗೆ ನೀನಲ್ಲದೆ ಮತ್ತಾರು ಇಲ್ಲವಯ್ಯ ಕೂಡಲ ಸಂಗಮ ದೇವ ಹಾಲಲದ್ದು ನೀರಲದ್ದು ನಿಮ್ಮ ಧರ್ಮ. ಈಗ ಚಟ್ಕೊಂಡು ಬರುವ ಮುಂದೆಯಲ್ಲಿ ಈಗ ಆ ಥರ ಮಾಡಿ. ಒಂದು ಬಟ್ಟೆ ಒರೆಸಲಾರ್ದು ಒಂದು ಪೌಡರ್ ಮಾಡ್ತಿರ್ತಾರೆ. ಕೈ ಒಂದು ಪೌಡರ್ ಕೈ ಒರೆಸ್ಕೊಳ್ಳೋದು ಮುಂಚೆ ಹಿಂಗೂ ಒಂದು ಶಾರ್ಟ್ ಪೌಡರ್ ಕೈ ಒರೆಸ್ಕೊಳ್ಳೋದು ಒಂದು ಹಿಂಗೂ ಅಂಗೈಯಲ್ಲಿ ಹಿಂಗ ಸ್ಥಾಪನೆ ಮಾಡಿಕೊಂಡು ಹಿಂಗೈಲಿ ಮೊದಲು ನಂತರ ಪುಷ್ಪ ಅದು ಮೊದಲು ಏನಾದ್ರು ಅದನ್ನು ಲಕ್ಷ ಕೊಡಿ ಆ ಕೊಟ್ಟು ಪುಷ್ಪಾರ್ಪಣೆ ಮಾಡಬೇಕು. ಒಂದು ಎರಡು ಮೂರು ಅದನ್ನೆಲ್ಲ ಯಾವ್ಯಾವ ನೋಡಿ ಹೊರಗನೆ ಕೊಯ್ದು ಹೊರಗನೆ ಪೂಜಿಸಿದಡೆ ಪರಿಣಾಮವಿಲ್ಲ ಪ್ರಯೋಜನವಿಲ್ಲ ಸುಖ ದೊರಕೊಳ್ಳಲು ನೋಡ ಸರ್ವ ಜೀವಂಗಳಲ್ಲಿ ಹಿಂಸೆಯ ಮಾಡದಿರಬಲ್ಲಡೆ ಪ್ರಥಮ ಪುಷ್ಪ ಸರ್ವೇಂದ್ರಿಯಗಳ ನಿಗ್ರಹಿಸಿಕೊಂಡಿರಬಲ್ಲಡೆ ದ್ವಿತೀಯ ಪುಷ್ಪ ಸರ್ವಾಹಂಕಾರ ಬರೆದು ಶಾಂತನಾಗಿರಬಲ್ಲಡೆ ತೃತೀಯ ಪುಷ್ಪ ಸರ್ವ ವ್ಯಾಪಾರ ಮಣಿದು ನಿರ್ವ್ಯಾಪಾರಿಯಾಗಿರಬಲ್ಲಡೆ ಚತುರ್ಥ ಪುಷ್ಪ ದುರ್ಭಾವ ಪ್ರಕೃತಿಯಳಿದು ಸದ್ಭಾವ ಎಡೆಗೊಂಡಿರಬಲ್ಲಡೆ ಪಂಚಮ ಪುಷ್ಪ ಅನೃತವ ಮರೆದು ಸತ್ಯವ ನುಡಿಯಬಲ್ಲಡೆ ಸಪ್ತಮ ಪುಷ್ಪ ಸಕಲ ಪ್ರಪಂಚವಳಿದು ಶಿವಜ್ಞಾನ ಸಂಪನ್ನನಾಗಿರಬಲ್ಲಡೆ ಅಷ್ಟಮ ಪುಷ್ಪ ಇಂತಿ ಅಷ್ಟದಳ ಕಮಲದಲ್ಲಿ ಸಹಜ ಪೂಜೆಯ ಮಾಡಬಲ್ಲ ಶರಣರು ನಿಮ್ಮ ಪ್ರತಿಬಿಂಬದಂದಿಪ್ಪರೋ ಕೂಡಲ ಚಂದ ಸಂಗಮ ದೇವ. ಓಂ ಭಕ್ತಿ ಅರ್ಪಣೆ ಮಾಡೋದು ಹಿಂದಿನ ಮುಖಗಳು ನೀನು ಹೇಳಿದ್ರು ನೆನಪಿರುತ್ತೆ. ನಮ್ಮದಿಂದ ಕಾಣುತ್ತೆ ಶಿವಾಯ ಕಣ್ಣಿಗೆ ನೋಡೋದು ಕೈ ಮಾತುಕತೆ ಇಟ್ಟು ಈ ಥರ ಕೈ ಇಟ್ಟು ಅನಂತ ಮಗ್ನ ಕಣ್ಣಿದ್ದಕ್ಕೆ ನಿಮಗೆ ಅದರಲ್ಲಿ ಮನುಷ್ಯ ಮಂತ್ರ ಗಂಗೆಯನ್ನು ಮನಸ್ಸು
ದಿನ ವ್ಯವಹಾರದಿಂದ ಸೋದರರಿಂದ ಒಂದು ಕೂಡ ಹೇಳಬಹುದು. ಜಗವನ್ನು ಒಳಗೊಂಡ ಲಿಂಗವೇ ಸೊಗಸಿಗನ್ನ ಕರಸ್ಥಳಕ್ಕೆ ಬಂದಿರಲು ಮಹಾಯನ್ನ ಪುಣ್ಯವೇ ಮಹಾಯನ್ನ ಭಾಗ್ಯವೇ ಮಹಾ ನಿಮ್ಮ ನವಕಂಜನ್ನ ಮನೆಗೆ ಮಂಗಳವಾಯಿತು ಕೂಡ ಹೇಳ್ಬೋದು. ಆಮೇಲೆ ಜಗದಗಲ ಮುಗಿಲಗಲ ವಿಜಯಗಲ ನಿಮ್ಮಗಲ ಆ ತಾಳಿನ ನಿಮ್ಮಲ್ಲಿ ಚರಣ ಬ್ರಹ್ಮಾಂಡ ನಿಮ್ಮಲ್ಲಿ ಅಗಮ್ಯ ಅಗೋಚರ ಅಪ್ರತಿಮ ಲಿಂಗವೇ ಕೂಡಲ ಸಂಗಮದೇವಯ್ಯ ನೀನೆಲ್ಲ ಕರೆಸಿಕೊಂಡು ಸುಖಾಗಯ್ಯ ಆ ಲಿಂಗ ವ್ಯಾಪ್ತಿಯನ್ನು ಗರಿಮೆಯನ್ನು ಮನಸ್ಸಿನ ನಾವು ವರ್ಣನೆ ಮಾಡಿದ್ರೆ ಮತ್ತಿಟ್ಟು ಲಿಂಗಕ್ಕೆ ಶಕ್ತಿ ಮೂಡ್ತದೆ. ಅದಕ್ಕೆ ಈ ಥರ ಮಾಡಿ ನಂಗೆ ತುಂಬಿ ಹೂವಿನ ಮೇಲೆ ಕೊಡೋಕ್ಕಾಗ ಮಮ್ಮಿ ಅಂತ ಬರ್ತದೆ. ಆಮೇಲೆ ಹೂವು ಉಣಕ್ಕಾಗ ಮತ್ತಿನಾಗಿ ಬರ್ತದೆ ಒಳಗೆ. ಹೀಗೆ ಮತ್ತೆ ಸ್ತೋತ್ರ ಮಾಡಿ ಆಯ್ತು. ನೋಡು ಲಿಂಗ ಏನು ನೋಡು.
ಅಂಗೈಯೊಳಗಣ ಲಿಂಗವನ್ನು ಹೋಗುತ್ತ ಕಂಗಳು ಕಡೆಗೂಡಿ ವರಿಯುತ್ತ ಸುರಿಯುತ್ತ ಎದ್ದಿಪ್ಪೆನು ಎಂದಿರ್ತನೋ ಯಪ್ಪ ಆಸ್ಪತ್ರೆ ಇನ್ನೂ ಹೆಜ್ಜೆಟ್ ಕೂಡ ನನಗೆ ನಮಗಾಗಿದ್ರೆ ಅವರಿಗೆ ಸಿಕ್ಕಿಲ್ಲ. ನಮಗಾಗಿ ಹಿಂಗೆ ಬೆಳಕು ಮನೆ ಕೆಲಸ ನಿನ್ನೆ ಯಾರೋ ಓದಿರಬೇಕು ಕೆಲಸ ಮಾಡಿರ್ತವ್ರಿ ನನ್ನ ಸಮಯ ಸಿಗೋದ್ರಿ ನಮ್ಗೆ ಹೆಂಗೆ ಮಾಡಬೇಕು ಅಂತ ಇದೆ. ನಾವು ಸಮಯ ತಗೊಳ್ಬೇಕು. ಸಮಯ ತಾನಾಗಿ ಸಿಗಲ್ಲ, ಸಮಯ ನಾವು ಪಡ್ಕೋಬೇಕಾಗ್ತದೆ. ಅದಕ್ಕಪ್ಪ ಬಸವಣ್ಣ ಹೇಳ್ತಾರೆ ಅಂಗೈಯೊಳಗಡೆ ಲಿಂಗವನ್ನು ಹೋಗುತ್ತಾ ಕಂಗಳು ಕಡೆಗೋಡಿ ಬರಿಯುತ್ತ ಸುರಿಯುತ್ತ ಕಣ್ಣಿಗೆ ಸುರಿತದ 10 ನಿಮಿಷ ತನಕ ಸುರಿತದೆ. ಅದರಾಗಿ ನೀರು ಬರೋಲ್ಲ. 10 ನಿಮಿಷ ಭಾಳ 15 ನಿಮಿಷ ಒಂದ್ಸಲ ಬರ್ತದೆ. ರೆಕ್ಕೆ ಮುಚ್ಚಿ ಉಳಿಸ್ಬೇಕು ಮತ್ತು ಹಂಗೆ ನೋಡ್ಬೇಕು. ಮತ್ತು ಹಂಗೆ ಮತ್ತೊಂದು ಸಲ ಬರ್ತದೆ. 2 ಸಲ 3 ಸಲ ಕೆಲವು ಗೌರವ ಆರೋಗ್ಯ ಬಂದಿದೆ ಬಂದ ನಂತರ ಮತ್ತೆ ಆಮೇಲೆ ನೋಡ್ತಾ ಇದೆ. ಆಮೇಲೆ ತಾನೇ ಮುಂದೆ ಅದಕ್ಕೆ ಅಪ್ಪ ಬಸವಣ್ಣ ಹೇಳ್ತಾರೆ ನೋಡಿ ಅಂಗೈಯೊಳಗಣ ಲಿಂಗವನ್ನು ನೋಡುತ್ತಾ ಕಂಗಳು ಕಡೆಗೋಡಿ ಬರಿಯುತ್ತ ಸುರಿಯುತ್ತ ಎದ್ದಿಪ್ಪೆನೋ ಎಂದಿರ್ತನೋ ಯಪ್ಪ ನಾಯನ ನೋಟವೇ ಪ್ರಾಣವಾಗಿ. ನಮ್ಗೆ ಇನ್ನೊಂದು ಪ್ರಾಣ ಬರಬೇಕು. ಎಷ್ಟು ಹೊತ್ತು ಮಾಡಿ ಅದು ಪ್ರಾಣ ನೋಟವೇ ಪ್ರಾಣವಾಗಿ ಎದ್ದಿಪ್ಪೆನು ಊಟವೇ ಪ್ರಾಣವಾಗಿ ಅದರ ಮನಸ್ಸು ಕೂಡಬೇಕು. ಊಟವೇ ಪ್ರಾಣವಾಗಿ ಎದ್ದಿಪ್ಪೆನು ನಂಗ ವಿಕಾರದಿಂದ ಒಡೆದು ನನ್ನ ಮನಸ್ಸು ಆ ಕಡೆ ಹೋಗ್ತದಲ್ಲ ಅದೆಲ್ಲ ಬಿಟ್ಟು ಸಂಗಯದಲ್ಲಿ ಲಿಂಗಯ್ಯ 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 ಲಿಂಗ 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 ಎನ್ನುತ್ತ ಎಂದಿಪ್ಪೆನು ಎಂದಿಪ್ಪೆನು ಎಷ್ಟು ಕಂಬನಿದೆ ಬಸವಣ್ಣ ನೋಡೋದ ಅರ್ಥ ಮಾಡ್ಕೋಬೇಕು. ಆ ಮಹಾಮಂತ್ರಿ ಇದ್ರು ಮಹಾಯೋಗಿ ಇದ್ರು. ಜಗತ್ತಿನ ಒಬ್ಬ ಯೋಗಿಯಾಗಿ ಮಹಾಮಂತ್ರಿ ಇದ್ರು ಬಸವಣ್ಣ ಒಬ್ಬರೇ. ಅದು ಅಂಥವ್ರು ಸಂಪ್ರದಾಯ ಲಿಂಗಂದ್ರೆ ಈ ಲಿಂಗ ಅಂತೇನಿದೆ ಈ ಶಿವಯೋಗ ಸುಖದಲ್ಲಿ ಎಂಥ ಸುಖ ಇರಲಿ. ನಾವೆಲ್ಲರೂ ಯಾವುದೇ ನಮ್ಮ ಜೊತೆ ಬರಲ್ಲ. ನಮ್ಮ ಭೂಮಿ ನಮ್ಮ ಜೊತೆ ಬರಲ್ಲ, ನಮ್ಮ ಬೆಳ್ಳಿ ಬಂಗಾರ ನಮ್ಮ ಜೊತೆ ಬರಲ್ಲ, ನಮ್ಮ ಸಂಪತ್ತು ನಮ್ಮ ಜೊತೆ ಬರಲ್ಲ. ಎಲ್ಲ ಬಿಟ್ಟು ಇಲ್ಲಿ ಪಟ್ಟಗಡ್ಡೆ ಹೋಗ್ಬಾಯ್ತು ಅದು ನಮ್ಮ ಸಂಬಂಧ ಇರಲ್ಲ. ಈ ಸುಖ ನಮ್ಮ ಪರ್ಮನೆಂಟ್ ಸುಖ. ಅದಕ್ಕಾಗಿ ಇದನ್ನು ನಾವು ಅನುಭವಿಸಬೇಕು. ಅದಕ್ಕೆ ಸಿದ್ಧಲಿಂಗೇಶ್ವರ ವಚನ ಮಾತ್ರ ನಿಮ್ಗೆ ನೆನಸಿ ನೆನಪಿರ್ತದೆ. ಏನು ಹೇಳ್ತೀವಿ ಏನಾಯ್ತು ಅಂತ ನಮ್ಮ ಅವಸ್ಥೆ ಏನಂತಾರೆ ಮಕ್ಕಳಾಗಿ ಕೊಡ್ಬೇಕು. ಇನ್ನೊಂದು 4 ಜನ ಇದು ಮಾಡಬಾರ್ದು. ಅದಕ್ಕೆ ಹೊರಗೆ ಹಾಕ್ಬೇಕು. ಅಕ್ಕ ಹೇಳ್ತಾರೆ ನೋಡಿ ಶಿವೇ ನೀನು ನಿಲ್ಲು ತರಸಿಯೇ ಏ ನೀರುಳಿಕೆ ನಿಂತರು ಬರಲ್ಲ ನಿದ್ರೆಯೇ ನಿಲ್ಲು ನಿಲ್ಲು ಕಾಮವೇ ಕ್ರೋಧವೇ ಲೋಭವೇ ಇವೆಲ್ಲ ನಿಲ್ಲು 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 ನಾನು ಚಂದ್ರನ ಅವಸರದ ಒಯ್ಯುತ್ತಿದ್ದೇನೆ ಶರಣಾರ್ಥಿ ಎಂದಿರಪ್ಪ ಕೊಡು ಎಷ್ಟು ಕಾಕಳಿದೆ. ಆ ರೀತಿಯಾಗಿ ಈಗ ನನ್ನ ಮಗನಾದಾಗ ಸಿದ್ಧಲಿಂಗ ಶಿವಗಳು ಹೇಳ್ತಾರೆ ಆ ಅವಸ್ಥೆ ಹೇಗಿರುತ್ತೆ. ಈಗ ಕೂತಿರು ನೀವೇನಿದ್ದೀರಿ ಈಗ ಸಾಕ್ಷಾತ್ ಲಿಂಗ ಸ್ವರೂಪಿಯಾಗಿರೋ ಚಡನೆ ಆಗದೆ. ಆ ಲಿಂಗದಲ್ಲಿ ಯಾರು ಮತ್ತು ಮಗ್ನವಾಗಿದೆಯೋ ಅವ್ರು ಮನುಷ್ಯರಲ್ಲ ಸಾಕ್ಷಾತ್ ನೋಡಿ ಹೇಳ್ತಾರೆ ಅಂಗೈಯ ಲಿಂಗದಳು ಕಂಗಳು ರಟ್ಟು. ಈ ಲಿಂಗಗಳು ಕಣ್ಣಿನ ದೃಷ್ಟಿಮೆಗೆ ನೋಡು ಅಂಗೈ ಲಿಂಗದಳು ಕಂಗಳು ನಟ್ಟು ಎವೆ ಹರಡುತ್ತದೆ. ಅದರಿಗೆ ನೆನಪೆಗಳು ಪಾಪಗಳು ಅಡ್ಡಾಡದೆ ಎವೆ ಹರಡುತ್ತದೆ. ಮನ ಕವಲಿಡದೆ ಮತ್ತೆ ಹೋಗ್ಬಾರ್ದು. ಮನೆ ಕಡೆ ಕೆಲಸ ಕಡೆ ಟೈ ಬೇಕು ಅದು ಹೀಗೆ ಹೋಗ್ಬಾರ್ದು. ಅವೆಲ್ಲ ತೀರಿಸ್ಕೊಂಡು ಕೊಡ್ಬೇಕು. ಬಲಿಮ ಹಾರಿ ಯಾರು ಹೋಗ್ತವೆ ಮಗುವಿಗೆ ಎಲ್ಲಿ ಹೋಗ್ಕೊಂಡು ಏನು ಮನಸ್ಸಿಗೆ ಬಂದು ಅವು ಕಾಡ್ತಾವೆ. ಅಥವಾ ನೀವು ಔಷಧದಾಗ ಸ್ನಾನ ಮಾಡ್ಕೊಂಡು ಯಾವ್ದೋ ಮನೆಯಲ್ಲಿ ಯಾವ ನೆಂಟ ಮನೆಗೆ ಹೋದಾಗ ಮದುವೆ ಮುಂಚಿದ ಹೋದಾಗ ಯಾವುದೋ ಆವರಣದ್ದು ಬಾಸ್ಪತಿಗೆ ಬಂದು ನೀವು ಪೂಜಾ ಕೂತಾರೆ ಇವೆಲ್ಲ ಕಾಡ್ತಾವೆ. ಇವೆಲ್ಲ ಏನು ಮಾಡಿದಾಗ ಕಟ್ಟು ಮಾಡೋದು ಪೂಜೆ ಆಗತ್ತಲ್ಲ ಮತ್ತನಾಗಿ ಮಾನಸಿಕ ಹೋಗ್ಬಾರ್ದು. ಅಥವಾ ಈಗ ಯಾರು ಇನ್ನೊಂದು ಅವ್ರು ಯಾರು ಇನ್ನೊಂದು ಇವು ಯಾವ ಕಾಡ್ಬಾರ್ದು. ಎಲ್ಲ ಮಾಡಬೇಕು. ಹೇಗೆ ಹೇಳ್ತಾರೆ ನೋಡಿ ಮನ ಕವಲ್ ಲಿಂಗಗಳು ಕಂಗಳು ನಟ್ಟು ನೋಡಿ ಮನ ಕವಲ್ ಎವೆ ಹರಡ್ತದೆ. ಮನ ಕವಲಿಗೆ ಹೆಂಗೆ ನೋಡ್ಬೇಕಂತ ಚಿತ್ರದಾರಂತೆ ಫೋಟೋ ಕಣ್ಣು ನೋಡಿದ್ರು ಹಂಗೆ ನೋಡ್ತಾರೆ ಅದು ಬಡಿಯಲ್ಲ. ಆ ಥರ ಆಗ್ಬೇಕಂತ ರೋಹಿಣ ಜಾರಂತೆ ಲಿಂಗವನ್ನು ನೋಡಿ 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 ಹೇಳ್ತಾರೆ. ಲಿಂಗವನ್ನು ನೋಡಿ 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 ಕಂಗಳಲ್ಲಿ ಹಚ್ಚೊತ್ತಿ ಆ ಲಿಂಗಯ್ಯ ಕಂಗಳಲ್ಲಿ ಹಚ್ಚೊತ್ತಬೇಕಂತ ಹಚ್ಚೊತ್ತಿ ಮನದಲ್ಲಿ ನೆನೆದು ನೆರೆವ ಲಿಂಗ ಸುಖ ಸಂಪರನ್ನೇ ಲಿಂಗವೆಂಬೆನೆಯ ಮನೆ ಹೇಳಿದ್ರು. ಏನು ಹೇಳಿದ್ರು? ಈ ಲಿಂಗ ಸುಖ ಸಂಪರನ್ನೇ ನಾನು ಲಿಂಗ ಅಂತ ಕರಿತೀನಿ, ಅವರೇ ಲಿಂಗ ಅಂತ ಕರಿತೀನಿ ಅಂತ. ನಾವು ಈ ಪದವಿ ಯಾರು ಉತ್ತರವಾಯಿತು? ದೊಡ್ಡ ಪದವಿ ನಾವೇ ಸ್ವಯಂ ಲಿಂಗ ಅನ್ನೋ ಪದವಿ ಯಾರು ಕೊಡ್ತಾರೆ? ನಮ್ಮ ಶಾಸ್ತ್ರ
ವಿಜ್ಞಾನ ಅಂದ್ರೆ ಯಾವ ಕಷ್ಟವಿಲ್ಲ, ಯಾವ ತೊಂದರೆ ಇಲ್ಲ, ಏನು ಇಲ್ಲ. ಇದು ಭಾಳ ಶಕ್ತಿ ಇದೆ, ಭಾಳ ಶಕ್ತಿ ಇದೆ. ನಾವು ಸುಮ್ಮನೆ ಹೇಳೋದಿಲ್ಲ, ಭಾಳ ಎಷ್ಟು ದುಡ್ದಲ್ಲಿದ್ದೀನಿ ನಾನು ಇದರ ಈ ವಿಷಯ ಭಾಳ ದುಡ್ದಲ್ಲಿದೆ. ಸುಮಾರು 20-21 ವಯಸ್ಸಿದ್ದಾಗ ನಾನು ಶಿವಯೋಗದಲ್ಲಿದ್ದೆ. ಶಿವಯೋಗದಿದ್ದಾಗ ಅದರಾಗ ನಾನು ಭಾಳ ಬಂದು ಭಾಳ ಆ ಇದ್ರೆ ಇದು ಊರು ಹೊರಗಡೆ ಕೂಡಿಸೋದು ಒಂದು ಸಣ್ಣ ಒಳಗೆ ಒಂದು ಗವಿ ಮಾಡ್ಕೊಂಡು ಮ್ಯಾಲ ಚಪ್ಪರ ಹಾಕೊಂಡು ನಿಂತಿದ್ದೆ. ಅಲ್ಲೇ ಒಂದು ಬಂಗಾರ ಬಣ್ಣದ ಹಾವು ಬರಬ್ಬರಿ ಮ್ಯಾಲ ಓಡಾಡ್ತಿದ್ದಿಲ್ಲ. ಕುಡಿ ಚಪ್ಪರ್ಗ ನನಗೇನು ಮಾಡ್ತಿಲ್ಲ, ಹೆಂಗೆ ಇದಕ್ಕೆ ಇರ್ತಪ್ಪ, ಹೇಗೆ ನೋಡಿ ಬಸ್ ಮಾಡ್ತಾರೆ. ಯಾಕೆ ಬಂದೆ ಬೈ ಬಂದಿಲ್ಲ ನಿರ್ದೋಷ ಹೇಳ್ಬಾರ್ದಿಲ್ಲ. ಆಗ ನಿಮ್ಮ ಭರವಸೆ ಹೇಳ್ತಾ ಎಂಥ ಎಷ್ಟೋ ಘಟನೆಗಳು ನಮ್ಮ ಊರು ಹೋಗಿ ಕೇಳಿ ಹೇಳ್ತಾರೆ. ನಾವು ಪೂಜೆ ಬರಬ್ಬರಿ ಓಡಾಡ್ತೀವಿ, ಸುತ್ತ ಇದನ್ನು ಮರಿಬೇಡ. ಈ ಲಿಂಗದಲ್ಲಿ ನೀವು 15-20 ನಿಮಿಷ, ಅರ್ಧ ತಾಸು, 1 ತಾಸು, 1.5 ತಾಸು ಇಷ್ಟು ಲಿಂಗದಲ್ಲಿ ಎಷ್ಟು ಕೂರ್ತಿರೋ ಅಷ್ಟು ಶಕ್ತಿ ತಾಕತ್ತು. ಯಾವ ವಿಷಯದಲ್ಲಿ ನಿಮಗೆ ಇದು ಮಾಡಲ್ಲ, ಯಾವುದೇ ವಿಧಾನಗಳು ಬಂದು ಕಾಣಲ್ಲ. ಯಾರ ಏನಾದರೂ ಮನೆ ಹೆಣ್ಮಕ್ಳು ಇರ್ತಿರುವ ಅತ್ತಿ ಏನು ಅಂತ ಈ ಮಾಡ್ತಾರಿಕೆ ಏನಂತ ನಾವು ಇರ್ತಾವೆ ಅವು ಯಾವುದೇ ಇಲ್ಲದೆ ಅವ್ರು ಏನು ಅನ್ನಬಾರ್ದು, ತಿರುಗಿ ಅನ್ನಕ್ಕೆ ಹೋಗ್ಬಾರ್ದು. ಮನೆಯವ್ರು ಏನು ಅಂತ ತಿರುಗಿ ಅನ್ನಕ್ಕೆ ಹೋಗ್ಬಾರ್ದು. ನೀವೇನು ಮಾಡ್ತೀವಿ, ಮಕ್ಕಳಿಗೆ ಮಾಡ್ಕೊಂಡು ಶಾಲೆ ಸ್ಕೂಲಿಗೆ ಕಳಿಸ್ಕೊಟ್ಟು ಮನೆಯವರಿಗೆ ಅಡುಗೆ ಮಾಡಿ ಅವ್ರಿಗೆ ನೌಕರಿ ಕಳಿಸ್ಕೊಂಡು ಕೂಡಬೇಕಾದ್ರೆ ಒಟ್ಟು ನಿಶ್ಚಿಂತ ಇರಬೇಕಿಲ್ಲ. ಇಲ್ಲ ಬೇಗನೆ ವಯಸ್ಕರಿಗೆ ಗಂಪನೆ ಎಲ್ಲ ಸ್ನಾನ ಮಾಡ್ಕೊಂಡು ಒಂದು 40 ತಾಸು ಆಮೇಲೆ ಅಲ್ಲಿ ಕೆಲಸ ಮಾಡಿ ಇನ್ನೂ ಬರ್ತದೆ. ನಿಮ್ಮ ವಿಚಾರದಲ್ಲಿ ಹೆಂಗೆ ಬರ್ತಾರೋ ಆ ರೀತಿ ಬಂದನಾದ್ರೆ ಈಗ ಒಳಗೆ ಹೊರಗೆ ತುಂಬ್ತಾರೆ. ತಂದಿದ್ದು ಈ ಕಳೆ ನೋಡಿದ್ರೆ ಯಾಕೆ ಅವರ ರೆಕಾರ್ಡ್ ಮಾಡ್ತಿದ್ರಲ್ಲ ಭಾಳ ಇದೆ ದೈವಿ ಲೋಕ. ಇಲ್ಕಲ್ ಶ್ರೀ ಮಠದಲ್ಲಿ ಇವತ್ತು ಈ ಮಂಟಪದಲ್ಲಿ ದೈವಿ ಲೋಕ ಇರುತ್ತದೆ, ಕಲ್ಯಾಣವೇ ಇರುತ್ತದೆ. ಅನೇಕ ಸೂಚನೆಗಳು ಮಂದಿಗೆ ಸೇರೆ ಅಂತ ಭಾವ ಇದೆ. ಮನೆಯೊಳಗೆ ನಿತ್ಯ ಈ ಬರಬೇಕು ಅಂತ ಮಾತಾಡ್ತಾನೆ. ಯಾಕೆ ಇವತ್ತು ಬರೀದಿಲ್ಲ ಉಪಯೋಗ ಯೋಚನೆ ಇರೋದ್ರಿಂದ ನೀವು ಯಾವುದೇ ವಿಚಾರ ಇರಲಿ ಏನೇ ಇರಲಿ ನನ್ನ ಸಂಪತ್ತು ಇದು ಮೊದಲು ನಂದು ಯಾವ ಸಂಪತ್ತು, ನನ್ನ ಸಂಪತ್ತು, ನನ್ನ ಪ್ರಾಪರ್ಟಿ, ನಂದು ಏನಿದ್ರು ಕೂಡ ಲಿಂಗಸುಖ ಸಂಪನ್ನ ಆಗ್ತದೆ ಇಟ್ಕೊಳ್ಳಿ ಅಂತ ಭಾಳ ದೊಡ್ಡ ಜನ ಯೋಗ ಅಭ್ಯಾಸ ಮಾಡೋದು ನಮ್ಮ ಕೈಯಿಂದ ಬರ್ತಾ ಇರಾಗ. ಆಫೀಸರ್ದವರು, ರಾಜಕೀಯ ನಾಯಕರು, ನಮ್ಮ ಡಾಕ್ಟರ್ ಕೃತಿ ಅಂತ ದೊಡ್ಡ ಹೆಲ್ತ್ ಮಿನಿಸ್ಟರ್ ಅಷ್ಟು ಉನ್ನತವಾದ ಮಟ್ಟದಲ್ಲಿ ಅವ್ರಿಗೆ ಅಭ್ಯಾಸ ಮಾಡೋದಂತ ನಾವು ನಮ್ಮ ಓರಿದ್ದೀರಿ. ನೀವೆಲ್ಲರೂ ಕೂಡ ಮಹಾಗುರು ಬಸವೇಶ್ವರ ಸಂತತಿದ್ದೀರಿ. ಗುರು ಮಹಾಂತಪ್ಪಗಳವರ ಕೃಪಾಶೀರ್ವಾದ ಪಾತ್ರರಾಗಿದ್ದೀರಿ. ಗುರುಮಾಂತಪ್ಪಗಳು 51 ಪುಣ್ಯ. ಗುರುಮಾಂತಪ್ಪಗಳು ಸಿಗ್ಬೇಕಾದ್ರೆ ಮಹಾಂತಪ್ಪಗಳಂತೂ ಗುರುಮಾಂತಪ್ಪಗಳು ಸಾಮಾನ್ಯ ಬಂದಲ್ಲಿ ದೊಡ್ಡಪ್ಪವರು ಲೆಕ್ಕ ಹಾಕಿನೇ ಅವ್ರಿಗೆ ಆಯ್ಕೆ ಮಾಡ್ಯಾರ, ಸುಮ್ಮನಿಕ್ಕಿಲ್ಲ. ಅದಕ್ಕೋಸ್ಕರ ನಾವು ಅಂಥ ಗುರುಗಳ ಕೃಪಾಶೀರ್ವಾದಕ್ಕೆ ನಾವೆಲ್ಲ ದಿನನಿತ್ಯ ಶಿವಯೋಗವನ್ನು ನಿಮ್ಮ ಮನೆ ಮಾಡ್ಕೊಳ್ಬೇಕು. ತಪ್ಪಿದ್ರೆ ಅಪ್ಪವ್ರಿಗೆ ಮಾರ್ಗದರ್ಶನ ಮಾಡ್ತಾರೆ ಬರಬೇಕು. ಆ ರೀತಿ ಅನುಭವಿಸ್ತಿರುತ್ತೆ. ಇವತ್ತು ನಾವು ಮುಂದೆ ಮಾಡೋಣ. ತಂದೆ ನೀನು
ಇವತ್ತಿನ ಈ ಒಂದು ಸಹಜ ಶಿವಯೋಗದ ಪ್ರಸಾದ ಸೇವೆಯನ್ನು ಗೈದಂತ ಶ್ರೀಯುತ ಸಂಗಣ್ಣ ಗದ್ದಿ ದಂಪತಿಗಳು ಹಾಜರಿರಬೇಕು. ಯಾರಾದರೂ ಹೆಸರು ಬರೆಸಿದ್ರೆ ಅವರಿಗೆ ಲಿಂಗವನ್ನು ಪೂಜ್ಯ ಶ್ರೀಗಳ ಅಮೃತ ಹಸ್ತದಿಂದ ಕೊಡಮಾಡಲಾಗುತ್ತೆ. ಇವತ್ತಿನ ಸಂಜೆಯ ಕಾರ್ಯಕ್ರಮದಲ್ಲಿ ಬೆಳಗಾವಿಯಿಂದ BL ಪಾಟೀಲ್ ವಕೀಲರು, PR ಪಾಟೀಲ್ ವಕೀಲರು, ನಮ್ಮ ಕ್ಷೇತ್ರದ ಶಾಸಕರಾದ ವಿಜಯಾನಂದ ಕಶ್ಯಪ್ಪನವರು, ತೋಟದ ಜಗದ್ಗುರುಗಳವರು ಸಾಯಂಕಾಲದ ಒಂದು ಕಾರ್ಯಕ್ರಮದಲ್ಲಿ ಆಗಮಿಸಿದ್ದಾರೆ. ದಯವಿಟ್ಟು ಆ ಕಾರ್ಯಕ್ರಮಕ್ಕೆ ಎಲ್ಲರೂ ಬರಬೇಕಾಗಿ ನಮ್ಮಲ್ಲಿ ಕೇಳ್ಕೊಳ್ತಾ ಬೇಗ ಬಗ್ಗೆ ತೋಡಿ ಮತ್ತೆ ಹಾಂ ಫಸಲ್ ಹಾಕ್ಬಾರ್ರಿ ನಮ್ಮ ಮುಗಿಯೋದು. ತಿಂಗಳವರೆಗೆ ಪ್ರವಚನವನ್ನು ನೀಡಿದಂಥ ಬೆಳಗಾವಿ ಶರಣರ ಇವತ್ತಿನ ಕೊನೆಯ ಮಂಗಲ, ದಯವಿಟ್ಟು ಕೊನೆಯ ಮಂಗಲ ಇರುವುದರಿಂದ ತಾವುಗಳು ಪ್ರವಚನ ಇವತ್ತು ಒಂದು ತಿಂಗಳ ಬಸವ ಪ್ರವಚನ ಒಂದು ತಿಂಗಳ ನಡೆಯಲಿದ್ದು ಆ ಪ್ರವಚನ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಗದ್ದ ಮಾಡಬೇಡ್ರಿ ತಾಯಿ, ಸುಮ್ಮನೆ ಹೇಳಿದೆ. ಇವತ್ತು ಸಾಯಂಕಾಲದ ನಮ್ಮ ಬೆಲ್ದಾಳಪ್ಪ ಪ್ರವಚನ ಮಂಗಲ ಐತಿ. ಅದಕ್ಕೆ ದಯವಿಟ್ಟು ಯಾರು ಪ್ರವಚನ ಮಂಗಲಕ್ಕೆ ನಾವು ತಪ್ಪಿಸ್ಬೇಡ್ರಿ. ಪ್ರವಚನದ ಮಂಗಲದ ನುಡಿಗಳನ್ನು ಕೇಳಬೇಕು. ಪ್ರವಚನದ ಮಂಗಲದ ನುಡಿಗಳನ್ನು ಕೇಳಬೇಕು. ಅದಕ್ಕೆ ನಾವು ದಯವಿಟ್ಟು 6:30 7 6:45 ತನಕ ದಯವಿಟ್ಟು ಎಲ್ಲರೂ ಬರ್ರಿ. ಮತ್ತು ಕೊನೆಯ ದಿವಸ ಬರ್ರಿ. ಮತ್ತು ನಾಳೆ ಏನು ತ್ರಾಸ ಕೊಡಂಗಿಲ್ಲ. ಅದಕ್ಕೆ ಯಾರು ತಪ್ಪಿಸ್ಬೇಡ್ರಿ. ಮನೆಗೆ ಯಾರ ಊರಿಂದ ಬಂದಿದ್ರೆ, ಊರಿಂದ ಬೀಗರಿಗೆ ಬಂದಿದ್ರೆ ದಯವಿಟ್ಟು ಎಲ್ಲರನ್ನೂ ಇವತ್ತು ಅವ್ರು ಕರ್ಕೊಂಬರ್ರಿ. ಬೀಗರನ್ನೆಲ್ಲ ಕರ್ಕೊಂಬರ್ರಿ. ಮಕ್ಕಳೆಲ್ಲ ಊರಿಂದ ಬಂದಿರ್ತಾರೆ, ಅವರೆಲ್ಲರೂ ಕರ್ಕೊಂಬರ್ರಿ. ಪ್ರವಚನ ಮಂಗಲ ದಿವಸ ಯಾರು ತಪ್ಪಿಸ್ಕೋಬೇಡ್ರಿ. ಪ್ರವಚನ ಮಂಗಲ ನುಡಿಗಳನ್ನು ಹೇಳ್ರಿ. ಮತ್ತು ಇವತ್ತು ಮುಖ್ಯ ಅತಿಥಿಗಳಾಗಿ ನಮ್ಮ ಡಾಕ್ಟರ್ ವಿಜಯಾನಂದ ಕಾಶ್ಯಪ್ಪನವರು, ಸೆಂಟ್ರಲ್ ವೀಣಾತಾಯಿ ಕಾಶ್ಯಪ್ಪನವರು ದಯಮಾಡಿಸ್ತಾರೆ. ಅದ್ರ ಜೊತೆಗೆ PR ಪಾಟೀಲ್ ಅಂತ ತಿಳ್ಕೊಂಡೆ ಆಳಂದ MLA ಅವರು ಮುಖ್ಯಮಂತ್ರಿ ಸಲಹೆಗಾರರು ಅವರು ಬರ್ತಾರೆ. ಮತ್ತು ನಮ್ಮ ಕೊಡಗಲಿ ಮೇಡಮ್ ಅವ್ರ ಉಪನ್ಯಾಸ ಐತಿ. ಮತ್ತು ನಮ್ಮ ಸಿದ್ದಣ್ಣ ಲಂಗೋಟರು 2 ಪುಸ್ತಕ ಬಿಡುಗಡೆ ಅದಾವ. 108 ವಚನಗಳ ಭಾವಾರ್ಥ ಬರೆದಾರ ಅವರು. ಆನಂತರ ಇನ್ನೊಂದು ಪುಸ್ತಕ ಐತಿ, 2 ಪುಸ್ತಕ ಬಿಡುಗಡೆ ಅದಾವು. ಸಿದ್ದಣ್ಣ ಲಂಗೋಟರ ಅಭಾವ ಐತಿ. ಅದನ್ನು ದಯವಿಟ್ಟು ಎಲ್ಲರೂ ಬೇಕಲ್ಲ, ದಯವಿಟ್ಟು ಬರ್ರಿ. ಕರೆಕ್ಟ್ 6:30 ಒಳಗೆ 6:30 ಬಂದ್ಬಿಡ್ರಿ. ಶರಣಾರ್ಥಿ ಸದ್ಯಕ್ಕೆ ಅವ್ರು ಒಂದೆರಡು ಮಾತಾಡ್ತಾರೆ. ದಯವಿಟ್ಟು ವಿಭೂತಿ ಅವರೇ ಒಯ್ಲಿ. ವಿಭೂತಿ ತಗೊಂಡು ಹೋಗ್ರಿ ಮನೆಗೆ. ವಿಭೂತಿ ಕಲೆಕ್ಟ್ ಮಾಡಬೇಡ್ರಿ. ವಿಭೂತಿ ಕಲೆಕ್ಟ್ ಮಾಡಬೇಡ್ರಿ, ಒಯ್ದ್ಬಿಡ್ರಿ ಮನೆಗೆ. ವಿಭೂತಿ ತಾಮ ಒಯ್ರಿ. ವಿಭೂತಿ ಕಲೆಕ್ಟ್ ಮಾಡಬೇಡ್ರಿ, ಮನೆಗೆ ಹೋಗಿ ವಿಭೂತಿ. ಓಂ ಶ್ರೀ ಗುರು ಬಸವಲಿಂಗಾಯ. ಅವರ ದಯವಿಟ್ಟು ಮಲ್ಲೇನಾರು ಒಂದೇ ನಿಮಿಷ ಈ ಕಡೆ ಬಯಸಂಗಣ ದಯವಿಟ್ಟು ಒಂದು ಪ್ರಕಟಣೆ ಐತಿ ಕೇಳ್ರಿ. ದಯವಿಟ್ಟು ಈ ಕಡೆ ಲಕ್ಷ ಕೊಡ್ರಿ. ಪ್ರಕಟಣೆ ಐತಿ. ನಾಳೆ ಬೆಳಿಗ್ಗೆ 8 ಗಂಟೆಗೆ ಅಂದ್ರೆ ಸೋಮವಾರ
ಎಲ್ಲರೂ ಬೆನ್ನಿಗೆ ವಚನಗಳನ್ನು ಕಟ್ಟಿಕೊಂಡು ಹಿಂದೆ ವಿಜಯ ಮಹಾಂತೇಶಿಗಳು ಬೆನ್ನಿಗೆ ವಚನಗಳನ್ನು ಕಟ್ಟಿಕೊಂಡು ಪ್ರಯಾಣ ಮಾಡ್ತಿದ್ರು. ಅದಕ್ಕೆ ಇವತ್ತು ಅವರ ರಥೋತ್ಸವ ಇದೆ, ವಚನ ರಥೋತ್ಸವ ನಾಳೆಗೆ. ಅದಕ್ಕೆ ಸಂಕೇತಿಕವಾಗಿ ಅವ್ರು ಕಟ್ಕೊಂಡು ಹೋಗ್ತಿದ್ರಂತ. ಅವ್ರ ಭಕ್ತರಾದವ್ರು ನಾವೆಲ್ಲರೂ ಬೆನ್ನಿಗೆ ಒಂದು ದಿವಸ ವಚನಗಳನ್ನು ಕಟ್ಟಿಕೊಂಡು ಮಠದಿಂದ ಗದ್ದಿಗೆ ಹೋಗುದು. ಅದಕ್ಕಾಗಿ 8 ಗಂಟೆಗೆ ಪ್ರಾರಂಭ ಆಗತಿ. ಅದಕ್ಕೆ ದಯವಿಟ್ಟು ಏನೈತಲ್ಲ, ನಾವೆಲ್ಲರೂ 8 ಗಂಟೆ ಒಳಗನ ಇಲ್ಲಿ ಮಠಕ್ಕೆ ಬರೀ ಮಠದಿಂದನ ಪ್ರಯಾಣ ಚಾಲು ಆಗತ್ತೆ ಅದು ವಚನ ಯಾತ್ರೆ. ಅದ್ರ ಜೊತೆಗೆ ನಿಮ್ಮ ಮಕ್ಕಳು ಏನಿದಾರಲ್ಲ, ಸಣ್ಣ ಮಕ್ಕಳು ಅದಾರಲ್ಲ, ಆ ಸಣ್ಣ ಮಕ್ಕಳಿಗೆಲ್ಲ ಶರಣರ ವೇಷಗಳನ್ನು ಹಾಕಿಸ್ರಿ. ನೀಲಾಂಬಿಕೆ, ಗಂಗಾಂಬಿಕೆ, ಸತ್ಯಕ್ಕ, ಬಸವಣ್ಣ, ಚನ್ನಬಸವಣ್ಣ, ಸಿದ್ದರಾಮೇಶ, ಅಲ್ಲಪ್ರಭು, ಹೀಗೆ ಎಷ್ಟು ಸಾಧ್ಯ ಐತಿ ಶರಣರ ವೇಷ ಹಾಕೋದು ಬಹಳ ಸಿಂಪಲ್ ಐತಿ. ಒಂದು ಸೀರೆ ಉಳಿಸೋದು, ಮಕ್ಕಳಿಗೆ ಇಳಕಲ್ ಸೀರೆ, ಮನೆ ಮೇಲೆ ಊಟ ಹಚ್ಚೋದು, ಕೊಳ್ಳಾಲಿಂಗ ಹಾಕೋದು. ಕೊಳ್ಳಾಲಿಂಗ ಹಾಕಿ ನೀ ಸತ್ಯಕ್ಕೆ ನೋಡುವ ಅಂತ ಹೇಳ್ಬೇಕಾಗಿ. ಯಾರ ಕೇಳಿದ್ರೆ ನಾನು ಡಿಪ್ಪಲ್ಲಿ ಕೇಳಬಾರ್ದು, ಏನನ್ನ ನಾ ಸತ್ಯಕ್ಕಾಗೀನಿ ಅಂತ ಹೇಳ್ಬೇಕು. ಆನಂತರ ನಾನು ನೀಲಾಂಬಿಕೆ ಆಗೀನಿ ಅಂತ ಹೇಳ್ಬೇಕು, ನಾನು ಗಂಗಾಂಬಿಕೆ ಆಗೀನಿ ಅಂತ ಹೇಳ್ಬೇಕು. ಈಗ ಒಬ್ಬೊಬ್ಬ ಶರಣರ ಹೆಸರಿಟ್ಟು ಅವ್ರಿಗೆ ಮಕ್ಕಳಿಗೆ ಹೇಳ್ರಿ, ನೀನು ಇವತ್ತಿನ ದಿವಸ ನೀಲಾಂಬಿಕೆ ನೀವಾ, ಯಾರು ಕೇಳಿದ್ರೆ ನೀಲಾಂಬಿಕೆ ಅಂತ ಹೇಳು ಅಂತ ಹೇಳ್ಕೊಂಡೆ. ಆ ಮಕ್ಕಳಿಗೆಲ್ಲ, ನೂರಾರು ಮಕ್ಕಳಿಗೆಲ್ಲ ನೀವು ನಿಮ್ಮ ಮಕ್ಕಳಿಗೆ ದಯವಿಟ್ಟು ಶರಣರ ವೇಷಗಳನ್ನು ಹಾಕಿಸ್ಕೊಂಡು ಬರ್ರಿ. ಎಲ್ಲ ಏನ್ ಸಿಂಪಲ್, ಹರಿದು ಊಟ ಹಚ್ಚೋದು, ಒಂದು ಇಳಕಲ್ ಸೀರೆ ಉಳಿಸೋದು, ಕೊಡಾವಲ್ಲಿ ಬಿಟ್ರೆ ಹೋಗೋದು. ಆ ಹೆಸರು ಹೇಳ್ಬೇಕಷ್ಟ, ಶರಣರ ಹೆಸರು ಹೇಳ್ಬೇಕು. ದಯವಿಟ್ಟು ಎಲ್ಲ ಮಕ್ಕಳಿಗೆ ಶರಣರ ವೇಷಗಳನ್ನು ಹಾಕಿಸ್ಕೊಂಡು ಬೆಳಿಗ್ಗೆ 8 ಗಂಟೆಗೆ ಇಲ್ಲಿ ಬರ್ರಿ. ಇಲ್ಲಿಂದ ಹಿಡಿದು ಗದ್ದಿಗೆ ಆ ವಚನ ಯಾತ್ರೆ ಹೋಗ್ತತಿ. ಶರಣು ಶರಣ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ವಿಶ್ವಗುರು ಜಗಜ್ಯೋತಿ ಅಪ್ಪ ಬಸವಣ್ಣನವರನ್ನ ಎಲ್ಲರೂ ಸ್ಮರಿಸಿಕೊಳ್ಳುತ್ತಾ, ಶಿವಯೋಗದ ಸಾನ್ನಿಧ್ಯವನ್ನು ವಹಿಸಿರುವಂತಹ ಎಲ್ಲ ಪೂಜ್ಯರಿಗೆ ಪಾದಾರವಿಂದವನ್ನು ಪಡಬಟ್ಟು, ಶಿವಯೋಗದ ಆಸಕ್ತಿಯಿಂದ ಭಾಗವಹಿಸಿರುವಂಥ ಎಲ್ಲ ಶರಣ ತಂದ ತಾಯಿ ಮಕ್ಕಳಲ್ಲಿ ಭಕ್ತಿಪೂರ್ವಕವಾಗಿ ಶರಣಾರ್ಥಿಗಳು. ವಿಶ್ವಗುರು ಬಸವಣ್ಣನವರಿಗೆ, ವಿಶ್ವಗುರು ಬಸವಣ್ಣನವರಿಗೆ. 1-2 ನಿಮಿಷ ಸ್ವಲ್ಪ ಸೈಲೆಂಟ್ ಆಗಲಿ ಎಲ್ಲರೂ. ಯಾವ ಕಾರಣಕ್ಕೂ ಯಾರು ಮಾತಾಡಬಾರ್ದು. ದಿನನಿತ್ಯ ಬೆಳಗ್ಗೆ ಎದ್ದಾಗಿಂದ ರಾತ್ರಿ ಮಲಗೋ ತನಕ ಮಾತಾಡ್ತಾನೆ ಇರ್ತೀವಿ. ನಮ್ಮ ಎನರ್ಜಿ ಎಲ್ಲ ಎಲ್ಲಿ ಹೋಗ್ತಾ ಇದೆ ಅಂದ್ರೆ ಈ ಮಾತಿನಲ್ಲಿ ಎನರ್ಜಿಯನ್ನು ಕಳ್ಕೊಳ್ತಾ ಇದ್ದೀವಿ. ಸ್ವಲ್ಪ ಸೈಲೆಂಟ್ ಆಗಿ. ಈಗ ನೀವು ಶಿವಯೋಗಕ್ಕೆ ಬಂದು ಕುಳಿತಿದ್ದೀರಾ, ಈ ಸಂದರ್ಭದಾದ್ರೂ ಸ್ವಲ್ಪ ಸೈಲೆಂಟ್ ಅನ್ನು ಕಾಪಾಡ್ಕೋಬೋದಲ್ವಾ? ಮನುಷ್ಯ ಜನ್ಮ ಸಿಗುವುದೇ ದುರ್ಲಭ ಅಂತ ಹೇಳ್ತಾರೆ. 84 ಲಕ್ಷ ಯೋನಿಯೊಳಗೆ ಬಂದೆ ಎನ್ನುವಂತ ಮಾತನ್ನ ಅಕ್ಕ ಹೇಳ್ತಾಳೆ. 84 ಲಕ್ಷ ಯೋನಿಗಳಿಂದ ಬಂದು ನಾವು ಮನುಷ್ಯ ಜನ್ಮಕ್ಕೆ ಬಂದಿದ್ದೀವಿ. ಮನುಷ್ಯ ಜನ್ಮಕ್ಕೆ ಬಂದಿದ್ದೀವಿ ಅಂದ್ರೆ ಅದಕ್ಕೆ ಒಂದು ಉದ್ದೇಶ ಇದೆ, ಮನುಷ್ಯ ಜನ್ಮಕ್ಕೆ ಒಂದು ಗುರಿ ಇದೆ. ಅದು ಯಾವುದು ಅಂತ ಕೇಳಿದ್ರೆ, ಏನು ತನ್ನ ತಾನರಿದು ತಾನಾನೆಂದು ತಿಳಿದರೆ ತಾನೇ ದೇವ ನೋಡ ಅನ್ನುವಂಥ ಮಾತನ್ನ ಶರಣ ಹೇಳ್ತಾರೆ. ಮನುಷ್ಯ ಜನ್ಮಕ್ಕೆ ಬಂದಿರೋದು ಏನಕ್ಕೆ ಅಂದ್ರೆ ದೇವರನ್ನ ದರ್ಶನ ಮಾಡ್ಕೊಳ್ಳಿಕ್ಕೆ ಅಲ್ಲ, ದೇವರನ್ನ ಸಾಕ್ಷಾತ್ಕಾರ ಮಾಡ್ಕೊಳ್ಳಿಕ್ಕೆ ಅಲ್ಲ. ಮನುಷ್ಯ ಜನ್ಮ ಬಂದಿರೋದು ತನ್ನನ್ನ ತಾನು ಅರಿತು ತಾನೇ ದೇವರಾಗಲಿಕ್ಕೆ ಬಂದಿರುವಂಥದ್ದು ಮನುಷ್ಯ ಜನ್ಮ ಅನ್ನುವಂಥದ್ದು. ಎಲ್ಲವನ್ನ ಅರಿತು ಫಲವೇನಿಲ್ಲ, ತನ್ನ ತಾನು ಅರಿಯಬೇಕಲ್ಲದೆ ತನ್ನಲ್ಲಿ ಅರಿತು ಸ್ವಯವಾಗಿರಲು ಅನ್ಯನ ಕೇಳಲುಂಟೆ ಚನ್ನಮಲ್ಲಿಕಾರ್ಜುನ ಅನ್ನುವಂಥ ಮಾತನ್ನ ಅರ್ಥ ಹೇಳ್ತಾಳೆ. ನಾವು ದೇವರಿಂದ ಹೊರಗಡೆ ಹುಡುಕುವಂತ ಅವಶ್ಯಕತೆ ಇಲ್ಲ. ಬೇರೆ ಧರ್ಮೀಯರಿಗೆ, ಬೇರೆ ಮತಪಂಥದವರಿಗೆ ಆ ವ್ಯವಸ್ಥೆ ಇಲ್ಲ. ಆದ್ರೆ ಅವರು ಗುಡಿಗುಂಡಾರಗಳಿಗೆ, ಪುಣ್ಯಕ್ಷೇತ್ರಗಳಿಗೆ, ತೀರ್ಥಕ್ಷೇತ್ರಗಳಿಗೆ ದೇವರನ್ನ ಹುಡ್ಕೊಂಡು ಹೋಗ್ತಾ ಇದ್ದಾರೆ. ಆದ್ರೆ ಲಿಂಗಾಯತಿಯರಿಗೆ, ಬಸವ ಧರ್ಮೀಯರಿಗೆ, ಬಸವ ಅನುಯಾಯಿಗಳಿಗೆ ಅಂತಹ ಸಂಕಷ್ಟ ಇಲ್ಲ. ಗುಡಿಗುಂಡಾರಗಳಿಗೆ ಹೋಗುವಂತ ಅವಶ್ಯಕತೆ ಇಲ್ಲ. ಉಳ್ಳವರು ಶಿವಾಲಯವ ಮಾಡುವರು, ನಾನೇನು ಮಾಡಲು ಬಡವದಯ್ಯ, ಎನ್ನ ಕಾಲೇ ನಮ್ಮ ದೇಹವೇ ದೇಹ, ಶಿರವೇ ವರ್ಣ ಕಳಸವಯ್ಯ ಅಂತ ಅಪ್ಪ ಬಸವಣ್ಣನವರು ಹೇಳಿದ್ರು. ಪ್ರತಿಯೊಬ್ಬ ಲಿಂಗಾಯತ ಏನು ಅಂತಂದ್ರೆ ನಡೆದಾಡುವ ದೇವರು, ಮಾತನಾಡುವ ದೇವರಾಗಲಿಕ್ಕೆ ಸಾಧ್ಯ ಅನ್ನುವಂಥದ್ದನ್ನ ಶರಣ ನಮಗೆ ತೋರಿಸ್ಕೊಟ್ಟಿದ್ದಾರೆ. ಅದು ಅಪ್ಪ ಬಸವಣ್ಣನವರು ಕಳಿಸಿರುವಂತ
ತಿಳಿಸಿದ್ದಾರೆ. ಆ ನಿಟ್ಟಿನಲ್ಲಿ ಮನುಷ್ಯ ಜನ್ಮವನ್ನು ಪಡೆದಂತ ನಾವು ಆ ಪರಮಾತ್ಮನೇ ಆಗಲಿಕ್ಕೆ ಸಾಧ್ಯ ಅನ್ನುವಂಥದ್ದನ್ನ ನಾವು ಏನು ಒಂದು ತಿಂಗಳ ಪರ್ಯಂತ ಪ್ರವಚನದಲ್ಲಿ ಏನು ಶತಸ್ಥಲದ ಮುಖಾಂತರವಾಗಿ ಯಾವ ರೀತಿಯಾಗಿ ಮನುಷ್ಯ ಜನ್ಮ ಪರಶಿವ ತತ್ವದಿಂದ ಹೊರಬಂತು, ನಂತರ ಪಂಚಭೂತಗಳಿಂದ ಇದು ಶರೀರ ಆಯಿತು, ನಂತರ ಶತಸ್ಥಲದ ಮೂಲಕ ಭಕ್ತ ಮಹೇಶ ಪ್ರಸಾದಿ ಪ್ರಾಣಿ ಶರಣದ ಮುಖಾಂತರವಾಗಿ ಆ ಲಿಂಗದಲ್ಲಿ ಸಾಮರಸ್ಯವನ್ನ ಯಾವ ರೀತಿಯಾಗಿ ಪಡಿಬಹುದು ಅನ್ನೋದನ್ನ ಒಂದು ತಿಂಗಳ ಪ್ರವಚನದಲ್ಲಿ ತಾವೆಲ್ಲರೂ ಸಹ ಕೇಳಿದ್ರಿ. ಆ ನಿಟ್ಟಿನಲ್ಲಿ ವಿಶೇಷವಾಗಿರುವಂತಹ ಯೋಗ ಸಾಧನೆಯನ್ನ ಬಸವಾದಿಶರು ನಮಗೆ ಕೊಟ್ಟಿದ್ದಾರೆ. ಆ ಯೋಗ ಸಾಧನೆ ಏನಿದೆ ಅಂದ್ರೆ ಪರಮಾತ್ಮನನ್ನ ಕಾಣೋದಲ್ಲ, ನೀವೇ ಪರಮಾತ್ಮನಾಗಲಿಕ್ಕೆ ಸಾಧ್ಯ ಅನ್ನುವಂಥದ್ದನ್ನ ಜಗತ್ತಿನಲ್ಲಿ ಯಾರಾದರೂ ಅದು ಕೊಟ್ಟಿದ್ರೆ ಅದು ಬಸವಾದಿಶರು ಅನ್ನುವಂಥದ್ದನ್ನು ನಾವು ನೆನಪಿನಲ್ಲಿಟ್ಕೋಬೇಕು. ಆ ನಿಟ್ಟಿನಲ್ಲಿ ಪ್ರತಿನಿತ್ಯ 5 ನಿಮಿಷ 10 ನಿಮಿಷ ಯಾರ್ಯಾರಿಗೆ ಎಷ್ಟೆಷ್ಟು ಕಾಲಾವಕಾಶ ಇದೆಯೋ ಆ ಸಮಯದಲ್ಲಿ ಏನು ನಿತ್ಯ ಶಿವಯೋಗ ಮಾಡೋದ್ರಿಂದ ನಿಮ್ಮೊಳಗೆ ಏನು ಸಂತೃಪ್ತ ಭಾವ ಬರ್ತದೆ, ಶಾಂತಿ ಸಮಾಧಾನ ವಸ್ತುಗಳಿಂದ ನಮಗೆ ಸಿಗ್ತದೆ. ಆದ್ರೆ ಸಂತೃಪ್ತಿ ಅನ್ನುವಂಥದ್ದು ಇದೆಯಲ್ಲ, ಸಂತೃಪ್ತಿ ಅನ್ನುವಂಥದ್ದು ಹೇಗಿರ್ತದೆ ಅಂದ್ರೆ ಮಾನ ಅಪಮಾನಗಳು ಬಂದಾಗ ಸಮಸ್ಥಿತಿಯನ್ನು ಕೊಡುವಂಥದ್ದು, ಲಾಭ ನಷ್ಟವಾದಾಗ ಸಮಸ್ಥಿತಿಯನ್ನ ಕೊಡುವಂಥದ್ದು, ದುಃಖ ದುಮ್ಮಾನಗಳು ಬಂದಾಗ ಸಮಸ್ಥಿತಿಯನ್ನ ಕಾಪಾಡುವಂತ ಮನಸ್ಥಿತಿಯನ್ನ ಯಾವುದು ಕೊಡ್ತದೆ ಅಂದ್ರೆ ಅದು ಶಿವಯೋಗ ಅನ್ನುವಂಥದ್ದು. ಆ ಶಿವಯೋಗದಿಂದ ಸಂತೃಪ್ತಿಯನ್ನು ನಾವು ಬದುಕಿನಲ್ಲಿ ಅಳವಡಿಸಿಕೊಳ್ಳಲಿಕ್ಕೆ ಸಾಧ್ಯವಾಗ್ತದೆ. ಸಂತೃಪ್ತಿ ಅಂತ ಅಂದ್ರೆ ಮತ್ತೆ ಅಲ್ಲಿ ಬದುಕಿನಲ್ಲಿ ಬೇಕು ಬೇಡ ಅನ್ನುವಂಥದ್ದು ಇರೋದಿಲ್ಲ, ಅಲ್ಲಿ ಯಾವುದೇ ರೀತಿಯ ಕೊರತೆ ಇಲ್ಲ, ಇರುವುದರಲ್ಲೇ ಸಂತೃಪ್ತ ಜೀವನವನ್ನ ಮಾಡುವಂಥದ್ದು. ಅದಕ್ಕೆ ಆಯ್ಕೆ ಮಾರಾಯ ಆಯ್ಕೆ ಲಕ್ಷ್ಮಣ ಬದುಕನ್ನು ನೋಡಿದಾಗ ಪ್ರತಿನಿತ್ಯವೂ ಸಹ ಏನು ಆಯ್ತು ತಂದಂತ ಅಕ್ಕಿಯಲ್ಲಿ ಸಂತೃಪ್ತ ಬದುಕನ್ನ ಮಾಡ್ತಾ ಇದ್ರು ಅಂತಂದ್ರೆ ಅದಕ್ಕೆ ಕಾರಣ ಅದು ಶಿವಯೋಗ ಅನ್ನುವಂಥದ್ದು. ಮೋಹಿನಿಯ ಮಾರಾಯ ಕಾಶ್ಮೀರದ ಅರಸ ಎಲ್ಲವನ್ನ ಬಿಟ್ಟು ಎಲ್ಲ ಏನು ಭೋಗದ ಜೀವನವನ್ನ ಬಿಟ್ಟು ಕಲ್ಯಾಣಕ್ಕೆ ಬಂದು ಒಂದು ಚಿಕ್ಕ ಗುಡಿಸಲಿನಲ್ಲಿ ವಾಸವನ್ನ ಮಾಡ್ತಾ ಪ್ರತಿನಿತ್ಯ ಕಾಡಿಗೆ ಹೋಗಿ ಕಟ್ಟಿಗೆಯನ್ನು ತಂದು ಮಾರಿ ಏನು ಜಂಗಮಲ್ಲಿ ದಾಸೋಹವನ್ನು ಮಾಡಿ ಸಂತೃಪ್ತ ಬದುಕನ್ನ ಮಾಡ್ತಾ ಇದ್ರು ಅಂತಂದ್ರೆ ಅದಕ್ಕೆ ಕಾರಣ ಶಿವಯೋಗ ಅನ್ನುವಂಥದ್ದನ್ನು ನಾವು ಮರಿಬಾರದು. ಅಕ್ಕ ವೈರಾಗ್ಯದಿಂದ ಎನಿಸ್ಕೊಂಡಂತ ಅಕ್ಕ ಮಹಾದೇವಿಯ ಬದುಕನ್ನು ನೋಡಿದಾಗ ಆಕೆಯಲ್ಲಿ ಸೌಂದರ್ಯವು ಇತ್ತು, ಸಂಪತ್ತು ಇತ್ತು, ಎಲ್ಲವನ್ನ ಇಟ್ಕೊಂಡಂತಹ ಅಕ್ಕ ಅದೆಲ್ಲವನ್ನು ನಿರಾಕರಿಸಿ ಆಕೆ ಕಲ್ಯಾಣದ ಕಡೆಗೆ ಬರ್ತಾರೆ ಅಂತಂದ್ರೆ ಅಲ್ಲಿ ಆಕೆಗೆ ಶಿವಯೋಗದ ಸುಖ ಏನು ಅನ್ನೋದು ಅಕ್ಕನಿಗೆ ಗೊತ್ತಿತ್ತು. ಆ ನಿಟ್ಟಿನಲ್ಲಿ ನಾವೆಲ್ಲರೂ ಸಹ ಪ್ರತಿನಿತ್ಯ 10 ನಿಮಿಷ 15 ನಿಮಿಷ ಅರ್ಧ ಗಂಟೆ ಎಷ್ಟು ಸಾಧ್ಯವಾಗ್ತದೋ ಅಷ್ಟು ಶಿವಯೋಗದಲ್ಲಿ ನಾವು ತಲ್ಲೀನರಾದ್ವಿ ಅಂತ ಅಂದ್ರೆ ಒಂದು ಬದುಕಿನಲ್ಲಿ ಸಂತೃಪ್ತಿಯನ್ನ ಕಾಣ್ತೇವೆ. ಜೊತೆಗೆ ನೀವೇ ನಡೆದಾಡುವ ದೇವರು, ಮಾತನಾಡುವ ದೇವರಾಗಲಿಕ್ಕೆ ಸಾಧ್ಯ. ಆ ನಿಟ್ಟಿನಲ್ಲಿ ನಾವೆಲ್ಲರೂ ಸಹ ಇಷ್ಟದಿಂದ ಧಾರಣೆಯನ್ನ ಮಾಡಿ ಪ್ರತಿನಿತ್ಯ ಶಿವಯೋಗವನ್ನ ಮಾಡಿ, ಜೊತೆಗೆ ಪ್ರತಿನಿತ್ಯ ಸಹ ಒಂದಾದರೂ ವಚನವನ್ನ ಪಠನ ಮಾಡುವುದನ್ನ, ವಚನವನ್ನ ಕಲಿಯುವುದನ್ನ ರೂಢಿಸ್ಕೊಡ್ರಿ. ವಚನಗಳು ಶರಣರು ಇವತ್ತು ನಮ್ಮ ಮುಂದೆ ಇಲ್ಲ, ಆದ್ರೆ ಶರಣರು 12ನೇ ಶತಮಾನದ ಶರಣರು ವಚನಗಳ ಮುಖಾಂತರವಾಗಿ ಇವತ್ತು ನಮ್ಮ ನಡುವೆ ಬದುಕಿದ್ದಾರೆ. ಅವರು ನಮಗೆ ಮಾರ್ಗದರ್ಶನವನ್ನ ವಚನಗಳ ಮುಖಾಂತರವಾಗಿ ಮಾಡ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ವಚನಗಳು ನಮ್ಮ ಮನಸ್ಸನ್ನ ವಿಕಾಸಗೊಳಿಸ್ತದೆ, ನಮ್ಮ ಬದುಕನ್ನ ಒಳ್ಳೆಯ ಮಾರ್ಗದಲ್ಲಿ ತೆಗೆದುಕೊಂಡು ಹೋಗ್ಲಿಕ್ಕೆ ವಚನಗಳು ನಮಗೆ ಸಹಾಯಕವಾಗಿದೆ. ಆ ನಿಟ್ಟಿನಲ್ಲಿ
ಆನಂದವನ್ನ ಕಟ್ಕೊಡೋಣ ಅನ್ನುವಂಥ ಮಾತುಗಳನ್ನು ತಿಳಿಸ್ತಾ ಸರ್ವರಿಗೂ ಶರಣು ಶರಣಾರ್ಥಿಗಳು. ಹಲೋ, ಇವತ್ತಿನ ದಾಸೋಹಿಗಳ ಹೆಸರನ್ನ ಕರೀತೀನಿ ನಾನು. ದಯವಿಟ್ಟು ವೇದಿಕೆ ಹತ್ರ ಬಂದ ಅಚ್ಚರಿಯಿಂದ ಆಶೀರ್ವಾದವನ್ನ ಪಡಿಬೇಕೆಲ್ಲರೂ. ದಾಸೋಹಿಗಳ ಹೆಸರನ್ನು ಕರೀತಾ ಇದ್ದೇನೆ. ಶ್ರೀಮಠದ ಸದ್ಭಕ್ತರಾದಂಥ ಶರಣರಾದ ಬಸಪ್ಪ ಶರಣೆ ಶಂಕ್ರಮ್ಮ ಗದ್ದಿ ಲಿಂಗೈಕ್ಯರ ಸ್ಮರಣಾರ್ಥ ಸಂಗಣ್ಣ ಹಾಗೂ ಅವರ ದಂಪತಿಗಳು ಹಾಗೂ ಅವರ ಕುಟುಂಬದವರು ಇವತ್ತಿನ ದಾಸೋಹ ಸೇವೆಯನ್ನು ಮಾಡಿದ್ದಾರೆ. ದಯವಿಟ್ಟು ಜೋರಾಗಿ ಚಪ್ಪಾಳೆ ಅಂತ ತಟ್ಟಬೇಕು ಅವರಿಗೆ. ಶ್ರೀಮಠದ ಸದ್ಭಕ್ತರಾದಂಥ ಬಸಪ್ಪ ಶರಣೆ ಶಂಕ್ರಮ್ಮ ಲಿಂಗೈಕ್ಯರ ಸ್ಮರಣಾರ್ಥ ಸಂಗಣ್ಣ ಶರಣ ದಂಪತಿಗಳು ಹಾಗೂ ಅವರ ಕುಟುಂಬದವರು ದಾಸೋಹ ಸೇವೆಯನ್ನು ಮಾಡಿದ್ದಾರೆ. ಅವರು ಪೂಜ್ಯರಿಂದ ಆಶೀರ್ವಾದವನ್ನು ಪಡಿಬೇಕು, ಬಾಳೆಹಣ್ಣಿನ ಆಶೀರ್ವಾದವನ್ನು ಪಡಿಬೇಕು. ನಂತರ ಎಲ್ಲರಿಗೆ ಪ್ರಸಾದ ಬಂದ ಮೇಲೆ ಆ ದಂಪತಿಗಳು ಸಾಷ್ಟಾಂಗ ನಮಸ್ಕಾರ ಹಾಕಬೇಕು. ಅದೇ ರೀತಿ ಭೋಜಪ್ಪ ಗುರಪ್ಪ ಸುಡಿ ಇವರು ಬಾಲುಷ ದಾಸೋಹ ಸೇವೆಯನ್ನು ಮಾಡಿದ್ದಾರೆ. ಪೂಜ್ಯರಿಂದ ಆಶೀರ್ವಾದವನ್ನು ಪಡಿಬೇಕು. ಅದೇ ರೀತಿ ರಚನಾ ಬಸವರಾಜ್ ಸಜ್ಜನ್ ಜಿಲೇಬಿ ಹಾಗೂ ಬಾಳೆಹಣ್ಣಿನ ದಾಸೋಹ ಸೇವೆಯನ್ನು ಮಾಡಿದ್ದಾರೆ. ಅವರು ಕೂಡ ಬಂದು ಪೂಜ್ಯರಿಂದ ಆಶೀರ್ವಾದವನ್ನು ಪಡಿಬೇಕು. ಅದೇ ರೀತಿ ಮಲ್ಲಿಕಾರ್ಜುನ್ ನೀರಲಕೇರಿ ಸಂಗಪ್ಪ ನೀರಲಕೇರಿ ಬಾಳೆಹಣ್ಣಿನ ದಾಸೋಹ ಸೇವೆಯನ್ನು ಮಾಡಿದ್ದಾರೆ. ಅವರು ಕೂಡ ಬಂದು ಪೂಜ್ಯರಿಂದ ಆಶೀರ್ವಾದವನ್ನು ಪಡೆಯಬೇಕು. ಅಕ್ಕಮಹಾದೇವಿ ಬಸವರಾಜ್ ಗಣಮುಖಿ ಜಿಲೇಬಿ ದಾಸೋಹ ಸೇವೆಯನ್ನು ಮಾಡಿದ್ದಾರೆ. ಅವರು ಬಂದು ಪೂಜ್ಯರಿಂದ ಆಶೀರ್ವಾದವನ್ನು ಪಡಿಬೇಕು. ಕಮಲಮ್ಮ ಶಂಕರಪ್ಪ ಬೆರಡಿಮನಿ ಅವರು ಕೂಡ ಜಿಲೇಬಿ ದಾಸೋಹ ಸೇವೆಯನ್ನು ಮಾಡಿದ್ದಾರೆ. ಅವರು ಪೂಜ್ಯರಿಂದ ಆಶೀರ್ವಾದವನ್ನು ಪಡೆಯಬೇಕು. ಚೆನ್ನಮ್ಮ ಪಾಟೀಲ್ ಮೈಸೂರು ಪಾಕ್ ದಾಸೋಹ ಸೇವೆಯನ್ನು ಮಾಡಿದ್ದಾರೆ. ಅವರು ಕೂಡ ಬಂದು ಪೂಜ್ಯರಿಂದ ಆಶೀರ್ವಾದವನ್ನು ಪಡೆಯಬೇಕು. ಮಾತೆ ಸಾಂಪೇಟ್ 100 ಲಿಂಗ ಮತ್ತು 600 ವಿಭೂತಿಗಳನ್ನು ಕೊಟ್ಟಿದ್ದಾರೆ. ಜೋರಾಗಿ ಚಪ್ಪಾಳೆ ತಟ್ಟವರಿಗೆ. ಅವರು ಕೂಡ ಪೂಜ್ಯರಿಂದ ಆಶೀರ್ವಾದವನ್ನು ಪಡೆಯಬೇಕು. ಮಾತೆ ಸಾಂಪೇಟ 600 ವಿಭೂತಿ ಮತ್ತೆ 100 ಇಷ್ಟಲಿಂಗ. ಇವತ್ತು ಯಾರಿಗೆ ಲೆಕ್ಕಿಲ್ಲ ಅವರಿಗೆ ಇಷ್ಟಲಿಂಗ ದಾಸೋಹ ಮಾಡಿದ್ದಾರೆ. ವೀರೇಶ್ ಅಮೀನ್ಗಢ 50 ಇಷ್ಟಲಿಂಗ ದಾಸೋಹ ಮಾಡಿದ್ದಾರೆ. ಅವರು ಕೂಡ ಬಂದು ಪೂಜ್ಯರಿಂದ ಆಶೀರ್ವಾದವನ್ನು ಪಡೆಯಬೇಕು. ಈ ಎಲ್ಲ ದಾಸೋಹಿಗಳಿಗೆ ಬಸವಾದಿ ಪ್ರಮಥರು ವಿಜಯ ಮಾಂತೇಶ ಆಯುಷ್ಯ ಆರೋಗ್ಯ ಸಕಲ ಸಂಪತ್ತನ್ನು ಕೊಟ್ಟು ಕರುಣಿಸಲಿ ಅಂತ ತಿಳ್ಕೊಂಡು ಹಾರೈಸ್ತಾ ಅವರಿಗೆ ಜೋರಾಗಿ ಚಪ್ಪಾಳೆ ತಟ್ಟಬೇಕು. ದಯವಿಟ್ಟು ಈ ಎಲ್ಲ ದಾಸೋಹಿಗಳು ಪೂಜ್ಯರಿಂದ ಬಂದು ಆಶೀರ್ವಾದವನ್ನು ಪಡೆಯಬೇಕು. ಇವರಿಗೆ ಬಸವಾದಿ ಪ್ರಮಥರು ವಿಜಯ ಮಹಾಂತೇಶ ಸಕಲ ಸಂಪತ್ತನ್ನ ಆಯುಷ್ಯವನ್ನ ಆರೋಗ್ಯವನ್ನ ಕೊಟ್ಟು ಕರುಣಿಸಲಿ ಅಂತ ತಿಳ್ಕೊಂಡು ಶ್ರೀಮಠದ ಪರವಾಗಿ ಪೂಜ್ಯರ ಪರವಾಗಿ ಶುಭವನ್ನ ಹಾರೈಸ್ತಾ ಇದ್ದೇವೆ. ಸಾಷ್ಟಾಂಗ ಇಲ್ಲ ಪ್ರಸಾದ ಬಂದಿಲ್ಲ, ಪ್ರಸಾದ್ ಎಲ್ಲರಿಗೆ ಪ್ರಸಾದ ಬರಬೇಕು. ಇವತ್ತಿನ ದಾಸೋಹಿಗಳು ಶ್ರೀಮಠದ ಸದ್ಭಕ್ತರು ಬಸಪ್ಪ ಶಂಕರಮ್ಮ ಗದ್ದಿ ಲಿಂಗೈಕ್ಯರ ಸ್ಮರಣಾರ್ಥ ಸಂಗಣ್ಣ ದಂಪತಿಗಳು ಹಾಗೂ ಅವರ ಕುಟುಂಬದವರು ಸಂಗಣ್ಣ ಗದ್ದಿ ದಂಪತಿಗಳು ದಾಸೋಹ ಸೇವೆಯನ್ನು ಮಾಡಿದ್ದಾರೆ. ಅದೇ ರೀತಿ ಭೋಜಪ್ಪ ಸೂಡಿ ಬಾಲುಷ ದಾಸೋಹ ಸೇವೆಯನ್ನು ಮಾಡಿದ್ದಾರೆ. ಅದೇ ರೀತಿ ರಚನಾ ಬಸವರಾಜ್ ಸಜ್ಜನ್ ಜಿಲೇಬಿ ಬಾಳೆಹಣ್ಣು ದಾಸೋಹ ಸೇವೆ ಮಾಡಿದ್ದಾರೆ. ಮಲ್ಲಿಕಾರ್ಜುನ್ ನೀರಲಕೇರಿ ಬಾಳೆಹಣ್ಣಿನ ದಾಸೋಹ ಸೇವೆ ಮಾಡಿದ್ದಾರೆ. ಅಕ್ಕಮಹಾದೇವಿ ಬಸವರಾಜ್ ಗಣಮುಖಿ ಜಿಲೇಬಿ ದಾಸೋಹ ಸೇವೆಯನ್ನು ಮಾಡಿದ್ದಾರೆ. ಕಮಲಮ್ಮ ಶಂಕರಪ್ಪ ಬೆರಡಿಮನಿ ಅವರು ದಾಸೋಹ ಸೇವೆಯನ್ನು ಮಾಡಿದ್ದಾರೆ. ಚೆನ್ನಮ್ಮ ಪಾಟೀಲ್ ಮೈಸೂರು ಪಾಕ್ ದಾಸೋಹ ಸೇವೆಯನ್ನು ಮಾಡಿದ್ದಾರೆ. ಮಾಂತೆ ಸಾಲ್ಪೇಟ್ 600 ವಿಭೂತಿ 100 ಲಿಂಗ ದಾಸೋಹ ಸೇವೆಯನ್ನು ಮಾಡಿದ್ದಾರೆ. ವೀರೇಶ್ ಅಮೀನ್ಗಢ 50 ಇಷ್ಟಲಿಂಗ ದಾಸೋಹ ಸೇವೆಯನ್ನು ಮಾಡಿದ್ದಾರೆ. ಈ ಎಲ್ಲ ದಾಸೋಹಿಗಳಿಗೆ ಜೋರಾಗಿ ಚಪ್ಪಾಳೆ ತಟ್ಟಬೇಕು. ನಿನ್ನೆ ದಾಸೋಹ ಮಾಡಿರ್ತಕ್ಕಂಥ ವೀರಣ್ಣ ಕಿರಿಗಿ ಅವರು ಪೂಜ್ಯರಿಂದ ಆಶೀರ್ವಾದವನ್ನು ಪಡೆಯಬೇಕು. ನಿನ್ನೆ ದಾಸೋಹ ಸೇವೆಯನ್ನು ಮಾಡಿರ್ತಕ್ಕಂಥವರು ದಯವಿಟ್ಟು ಕಾರ್ಯಕರ್ತರು ಎಲ್ಲರಿಗೂ ಪ್ರಸಾದ ಬಂದ ಮೇಲೆ ತಿಳಿಸ್ಬೇಕಿಲ್ಲ. ಪ್ರಸಾದ ಬಂದ ಮೇಲೆ ತಿಳಿಸ್ಬೇಕು ಎಲ್ಲರಿಗೂ. ಇವತ್ತಿನ ಈ ಎಲ್ಲ ದಾಸೋಹಿಗಳಿಗೆ ಬಸವಾದಿ ಪ್ರಮಥರು ವಿಜಯ ಮಾಂತೇಶ ಆಯುಷ್ಯ ಆರೋಗ್ಯ ಸಕಲ ಸಂಪತ್ತನ್ನು ಕೊಟ್ಟು ಕರುಣಿಸಲಿ ಎಂದುಕೊಂಡು ಹಾರೈಸ್ತಾ ಇದ್ದೇವೆ.
ಎಲ್ಲರಿಗೂ ಪ್ರಸಾದ ಬಂದ ಮೇಲೆ ಕಾರ್ಯಕರ್ತರು ಹೇಳಬೇಕಿದೆ. ಪ್ರಸಾದ ಎಲ್ಲರಿಗೂ ಬಂದ ಮೇಲೆ ಸಂಧಿಮನಿ ಸರ್ ಪೂಜ್ಯರಿಂದ ಆಶೀರ್ವಾದವನ್ನು ಪಡಿಬೇಕು. ಬಾಳೆಹಣ್ಣಿನ ದಾಸೋಹ ಸೇವೆ ಮಾಡಿದ್ದಾರೆ. ಆರ್ ಸಂಧಿಮನಿ ಸರ್, ರಾಮನಗೌಡ ಸಂಧಿಮನಿಯವರು ಬಾಳೆಹಣ್ಣಿನ ದಾಸೋಹ ಸೇವೆಯನ್ನು ಮಾಡಿದ್ದಾರೆ. ದಯವಿಟ್ಟು ಅವರಿಗೂ ಕೂಡ ಪೂಜ್ಯರ ಆಶೀರ್ವಾದ ಪಡಿಬೇಕು. ಕಾರ್ಯಕರ್ತರು ಪ್ರಸಾದ ಬಂತ ನೋಡ್ರಿ ಎಲ್ಲರಿಗೆ. ದಯವಿಟ್ಟು ವಾಲಿ ಎಲ್ಲರಿಗೂ ಬಂತ ನೋಡ್ರಿ ಪ್ರಸಾದ. ಪ್ರತಿಯೊಬ್ಬರಿಗೂ ಪ್ರಸಾದ ಬರಲಿ. ತಟ್ಟಿ ಒಳಗೆ ಯಾರು ಪ್ರಸಾದ ಪಡೆದ ದಯವಿಟ್ಟು ಒಂದು ಅವರು ಕೂಡ ಪ್ರಸಾದ ಪಡೆದಾಗ ನೀಡಿಸ್ಕೋಬೇಕು. ಲಿಂಗಕ್ಕೆ ತೋರಿಸಿ ಪ್ರಸಾದ ಮಾಡಬೇಕು. ವಚನ ಹೇಳುವವರೆಗೆ, ಪ್ರಸಾದ ವಚನ ಹೇಳುವವರೆಗೆ ಯಾರು ಪ್ರಸಾದ ಮಾಡಬಾರ್ದು. ಯಾರ್ಯಾರ ತಟ್ಟಿ ಒಳಗೆ ಏನೇನು ಪ್ರಸಾದ ಬಂದೈತಿ ಅದೇ ಮಹಾಪ್ರಸಾದ ಅಂತ ಸ್ವೀಕಾರ ಮಾಡಬೇಕು. ನಾಳೆ ಬೆಳಗಿನ ಜಾವ 8 ಗಂಟೆಗೆ ತಾವೆಲ್ಲ ಶ್ರೀಮಠಕ್ಕೆ ಆಗಮಿಸಿ ವಚನ ಪಾದಯಾತ್ರೆಯಲ್ಲಿ ಪಾಲ್ಗೊಳ್ಳಬೇಕು. ಪ್ರೊಫೆಸರ್ ಸೋಮಶೇಖರ್ ಶೀಲವಂತರು ಶ್ರೀಮಠಕ್ಕೆ 50 ಕಿಲೋ ಅಕ್ಕಿಯನ್ನು ದಾಸೋಹ ಮಾಡಿದ್ದಾರೆ. ಅವರಿಗೂ ಕೂಡ ಭಕ್ತಿಪೂರ್ವಕ ಶರಣಾರ್ಥಿಗಳು. ಅವರಿಗೆ ಬಸಮ್ಮ ಜಯ ಮಾಂತೇಶ ಬಸವೇಶ ಆಯುಷಾ ಆರೋಗ್ಯ ಕೊಟ್ಟು ಕಾಪಾಡಿ ಅಂತಿಕೊಂಡು ಹೇಳ್ತಾ ಇದ್ದೇನೆ. ಗದ್ದಿ ದಂಪತಿಗಳು ಸಾಷ್ಟಾಂಗ ಹಾಕ್ಬೇಕೀಗ. ಇಷ್ಟಲಿಂಗಕ್ಕೆ ಅರ್ಪಿತವಾಗಿ ಆ ಲಿಂಗಕ್ಕೆ ತೃಪ್ತಿಯಾಗಲಿ. ಮೌನದಲ್ಲುಂಬುದು ಆಚಾರವಲ್ಲ. ಲಿಂಗಾರ್ಪಿತವ ಮಾಡಿದ ಬಳಿಕ ತುತ್ತಿಗೊಮ್ಮೆ ಶಿವಶರಣೆನ್ನುತ್ತಿರಬೇಕು. ಕೂಡಲ ಸಂಗಮ ದೇವರ ನೆನೆಯುತ್ತಗೊಂಡರೆ ಕರುಣಾರ್ಥಿಗಳು ಶರಣ ಸತಿ ಲಿಂಗಪತಿ ಹರ ಮಹಾದೇವ ವಿಶ್ವಗುರು ಬಸವಣ್ಣನವರಿಗೆ ಜಯವಾಗಲಿ. ಚಿತ್ತರಗಿ ಶ್ರೀ ವಿಜಯ ಮಹಾಂತೇಶ್ವರಿಗೆ ಜಯವಾಗಲಿ. ಜೈ ಗುರು ಬಸವೇಶ ಹರ ಹರ ಮಹಾದೇವ. ಶರಣ ಶರಣಾರ್ಥಿ. ಎಲ್ಲ ದಾಸೋಹಿಗಳಿಗೆ ಶರಣ ಶರಣಾರ್ಥಿ. ಇದೇ ರೀತಿ ಹೇಳಿ ಎಲ್ಲರೂ ಪ್ರಸಾದ ತೆಗೆದುಕೊಳ್ರಿ. ಮೊದಲೇ ತುತ್ತನ್ನ ಲಿಂಗೈಗೆ ತೋರಿಸ್ರಿ. ತಟ್ಟಿ ಒಳಗೆ ಯಾರು ಪ್ರಸಾದ ಪಡಿಬೇಡ್ರಿ. ಆಮೇಲೆ ಪ್ರಸಾದ ಆದ್ಮೇಲೆ ತಟ್ಟಿ ಲೋಟ ತೆಗೆದುಕೊಂಡು ತೊಳೆದಲ್ಲಿ ಇಟ್ಬಿಡ್ಬೇಕು. ಎಲ್ಲರೂ ನಳದ ಹತ್ರ ತೊಳಿಬೇಕು. ಪ್ರಸಾದ ದಯವಿಟ್ಟು ಕೆಡಿಸ್ಬೇಡ್ರಿ. ನೀರು ಚೆಲ್ಲಬೇಡ್ರಿ. ಕೆಳಗಡೆ ನೀರು ಚೆಲ್ಲಬೇಡ್ರಿ. ಪ್ರಸಾದ ತೆಗೆದುಕೊಳ್ಳಿ.